ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಶ್ರೀಶುಕ ಉವಾಚ ಇತ್ಯಾದಿ ಶ್ಯಾಮರಗಣಾನ್ ಪ್ರಜಾಪತಿಪತಿರ್ವಿಭುಃ ಆಶ್ವಾಸ್ಯ ಚ ಮಹೀಂ ಗೀರ್ಭಿಃ ಸ್ವಧಾಮ ಪರಮಂ ಯಯೌ. ಸ್ವಸ್ತ್ಯಸ್ತು ಅಶೇಷಸನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಅದ್ಯ ಕಥಾಪ್ರಾಸಕ್ತೋ ಕಿಂಚಿತ್ ಪೂರ್ವಕಥಾಪ್ರಮೇಯಾನುವಾದಃ. ಹರಿ ಓಂ. ಭೂಮಿಯ ಮೇಲೆ ದುರ್ಜನರ ಭಾರ ಬಹಳವಾದಾಗ, ದುರ್ಜನರ ದೈತ್ಯರ ಭಾರವನ್ನು ತಡೆಯಲಾರದ ಭೂದೇವಿ ಗೋರೂಪದಲ್ಲಿ ದೇವತೆಗಳಿಗೆ, ಚತುರ್ಮುಖ ಬ್ರಹ್ಮದೇವರಿಗೆ ಶರಣು ಹೋದಾಗ ಬ್ರಹ್ಮದೇವರು ಪರಮಾತ್ಮನ ಹತ್ತಿರ ದೇವತೆಗಳನ್ನು ಕರೆದುಕೊಂಡು ಹೋಗಿ ಪರಮಾತ್ಮನನ್ನು ಪುರುಷ ಸೂಕ್ತದಿಂದ ಸ್ತುತಿಸಿದ್ದಾರೆ. ಸಕಲ ವೇದಗಳ ಸಾರ ಅದು ಪುರುಷ ಸೂಕ್ತ. 3 ವರ್ಗಗಳ ಪುರುಷ ಸೂಕ್ತದಲ್ಲಿ 3 ವೇದಗಳ ಸಮಗ್ರವಾದ ಅರ್ಥಗಳು ಅಡಗಿವೆ. ಭಗವಂತನಿಗೆ ಅತಿಪ್ರಿಯವಾದ ಸೂಕ್ತ ಅದು ಪುರುಷ ಸೂಕ್ತ. ಅಂತಹ ಪುರುಷ ಸೂಕ್ತದಿಂದ ಪೂರ್ಣ ಷಡ್ಗುಣನಾದ ಆ ಪರಮಾತ್ಮನನ್ನು ಬ್ರಹ್ಮದೇವರು ಸ್ತೋತ್ರ ಮಾಡಿ ಭಗವಂತನ ಆದೇಶವನ್ನು ತಾವು ಮಾತ್ರ ಕಿವಿಯಿಂದ ಕೇಳಿ ದೇವತೆಗಳಿಗೆ ಹೇಳಿದರು. ಪರಮಾತ್ಮ ದೇವಕಿಯಲ್ಲಿ ಅವತಾರ ಮಾಡ್ತಾನೆ ವಸುದೇವನಿಂದ, ನೀವೆಲ್ಲ ಭಗವಂತನ ದಾಸರಾಗಿ ಅವತಾರ ಮಾಡಿ. ವ್ಯಕ್ತಿ ಹೇಗೆ ಸದ್ಗುಣಿಯಾಗಿರ್ತಾನೆ ಅವನಿಗೆ ಬೇಕಾದಂತಹ ಜನರು ಸುತ್ತಲೂ ಇರ್ತಾರೆ. ನಿಜವಾದ ಗುಣವಂತ, ನಿಜವಾದ ಧೀರ, ನಿಜವಾದ ತ್ಯಾಗಿ, ನಿಜವಾದ ಭಕ್ತ ತನ್ನ ಸುತ್ತಲೂ ದುರ್ಗುಣಿಗಳನ್ನು, ದುಷ್ಟರನ್ನು, ಭಕ್ತರಲ್ಲದವರನ್ನು ಸೇರಿಸಿಕೊಳ್ಳೋದಿಲ್ಲ, ಸಹಿಸೋದಿಲ್ಲ. ಹೀಗಿರುವಾಗ ಸ್ವತಂತ್ರನಾದ ಸರ್ವಶಕ್ತನಾದ ಭಗವಂತ ತನ್ನ ಸುತ್ತಲೂ ಯಾಕೆ ಬೇರೆ ದುರ್ಜನರಿಗೆ ಅವಕಾಶ ಕೊಡ್ತಾನೆ? ತನ್ನ ಬಂಧು ಬಾಂಧವರಾಗುವುದಕ್ಕೆ ಇನ್ನೊಬ್ಬರಿಗೆ ಯಾಕೆ ಬಿಟ್ಟಾನು? ಪರಮಾತ್ಮನ ಬಂಧುಗಳು ಯಾದವರು ಪ್ರತಿಯೊಬ್ಬರೂ ದೇವಾಂಶ ಸಂಭೂತರೇ. ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಈ ಮಾತನ್ನು ಸ್ಪಷ್ಟಪಡಿಸ್ತಾರೆ. ಶ್ರೀಮದ್ಭಾಗವತ ಆ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳುತ್ತದೆ. ಕೃಷ್ಣನಲ್ಲಿ ಭಕ್ತಿ ಮಾಡುವ, ಕೃಷ್ಣನಿಗೆ ಸಂಬಂಧಿಕರಾದ ಬಂಧು ಬಳಗದವರು ಅಂತ ಯಾರಿದ್ರೋ ಅವರು ಬರೀ ಕೃಷ್ಣನಿಗೆ ಬೇಕಾದವರಾಗಿದ್ದರು. ಇಷ್ಟೇ ಅರ್ಥ ಅಲ್ಲ, ಅವರೆಲ್ಲರೂ ದೇವತೆಗಳ ಅವತಾರರಾಗಿದ್ದರು. ಈ ಸೇವೆ ಇನ್ನೊಬ್ಬರಿಗೆ ಹೋಗುವುದು ಬೇಡ ಅಂತ ತಾವೇ ಆ ಸೇವೆಗಾಗಿ ಸಿದ್ಧರಾಗಿ ಬಂದಿದ್ದರು. ದೇವತೆಗಳಿಗೆ ಪುಣ್ಯವನ್ನು ಪಡೆದುಕೊಳ್ಳುವ ಲೋಭ ಬಹಳ ಅವರಿಗೆ. ಎಷ್ಟು ಸಾಧ್ಯವೋ ಅಷ್ಟು ಭಗವಂತನ ಸೇವೆ ಮಾಡೋಣ, ಪರಮಾತ್ಮನ ಅನುಗ್ರಹವನ್ನು ಪಡೆಯೋಣ ಅಂತ ಕಾಯ್ತಿರ್ತಾರೆ. ಅದರೊಳಗೆ ವಾಯುದೇವರು ಬ್ರಹ್ಮದೇವರಂತೂ ಕೇಳಬೇಕೇ ಆಗಿಲ್ಲ. ದೇವರು ಬಾಣ ಬಿಟ್ಟು ರಾವಣನನ್ನು ಕೊಲ್ತಾನೆ ಅಂದರೆ ಬಾಣದೊಳಗೆ ಹೋಗಿ ಕೂಡ್ತಾರೆ ವಾಯುದೇವರು. ಬಾಣ ಬಿಟ್ಟು ರಾವಣನನ್ನು ಕೊಲ್ಲುವ ಕೆಲಸದೊಳಗೂ ನನ್ನ ಸೇವೆ ಇರಲಿ. ಹೆಗಲ ಮೇಲೆ ಹೊತ್ತಿದ್ದಾರೆ ರಾಮಲಕ್ಷ್ಮಣರನ್ನು, ಅದಲ್ಲ. ರಾಮನನ್ನು ಹೆಗಲ ಮೇಲೆ ಹೊತ್ತು ಸೇವೆ ಮಾಡಿದರೆ ಸಾಲದು. ರಾಮನ ಆಜ್ಞೆಯಂತೆ ಸಮುದ್ರ ಹಾರಿದ್ದು ಸಾಕಾಗಲಿಲ್ಲ.
ರಾಮನ ಆಜ್ಞೆಯಂತೆ ಅಸುರರನ್ನು ಕೊಂದದ್ದು ಸಾಕಾಗಲಿಲ್ಲ, ರಾವಣನಿಗೆ ಗುದ್ದದ್ದಕ್ಕೆ ತೃಪ್ತಿ ಇಲ್ಲ. ರಾವಣನನ್ನು ರಾಮ ಯಾವ ಬಾಣದಿಂದ ಕೊಲ್ತಾನೆ ಆ ಬಾಣದೊಳಗೂ ತಾವಿರಬೇಕು ಅಂತಾರೆ ವಾಯುದೇವರು. ಅದೂ ಒಂದು ಪುಣ್ಯ ನನಗೆ ಬರಲಿ ಅಂತ. ರಾಮ ಯಾವ ರಥದಲ್ಲಿ ಓಡಾಡ್ತಾನೆ ಆ ರಥದಲ್ಲಿ ತಾವು ಹೋಗ್ತಾರೆ, ಅದರೊಳಗೆ ತಾವಿದ್ದು ನನ್ನ ಮೇಲೆ ಇರಲಿ. ಇಂದ್ರ ಕಳಿಸಿದ್ದಾನೆ ಅನ್ನೋದಕ್ಕೆ ಮಾತಲೆಯ ರಥದ ಮೇಲೆ ಕೂಡಲಿ ಬೇಡ ಅಂತಲ್ಲ, ಆದರೆ ಆ ರಥದೊಳಗೆ ನಾನೇ ಇದ್ದು ರಾಮದೇವರನ್ನು ಹೊರತೇನೆ ಅಂತಾರೆ. ಹೀಗೆ ಆ ರಾಮಚಂದ್ರ ದೇವರು ಮಾಡುವಂತಹ, ಕೃಷ್ಣ ಪರಮಾತ್ಮ ಮಾಡುವ ಅಥವಾ ವೇದವ್ಯಾಸಾದಿ ರೂಪಗಳಿಂದ ಪರಮಾತ್ಮ ಮಾಡುವ ಕ್ರಿಯೆಗಳಲ್ಲಿ ದೇವತೆಗಳು ಇಷ್ಟರ ಮಟ್ಟಿಗೆ ತಮ್ಮ ಸೇವೆಯನ್ನು ಮಾಡಿ ಪುಣ್ಯವನ್ನು ಪಡೆದುಕೊಳ್ಳಬೇಕು ಅಂತ ಅಪೇಕ್ಷೆ ಇದ್ದವರು. ಅಶ್ವಮೇಧ ಯಾಗದಲ್ಲಿ ಅಶ್ವವನ್ನು ಯಜ್ಞದಲ್ಲಿ ಹಾಕಿದರೆ ಆ ಅಶ್ವವನ್ನು ಯಜ್ಞದಲ್ಲಿ ಹಾಕಿದ ಪುಣ್ಯ ಬರೀ ಆ ಅಶ್ವಕ್ಕೆ ಯಾಕೆ ಹೋಗಬೇಕು, ಅದೂ ನನಗೆ ಬರಲಿ ಅಂತ ಬ್ರಹ್ಮದೇವರು ಆ ಅಶ್ವಮೇಧದೊಳಗಿನ ಅಶ್ವದೊಳಗೆ ತಾವು ಪ್ರವೇಶ ಮಾಡ್ತಾರೆ. ತಾವೇ ಅಶ್ವದ ರೂಪದಲ್ಲಿ, ಕುದುರೆಯ ರೂಪದೊಳಗೆ ಪ್ರವೇಶ ಮಾಡಿ ಯಜ್ಞದೊಳಗೆ ಪಶುವಾಗಿ ಬಿದ್ದು ಆ ಭಗವಂತನ ಅನುಗ್ರಹವನ್ನು ಪಡೆದುಕೊಳ್ತಾರೆ. ಇಷ್ಟರ ಮಟ್ಟಿಗೆ ಭಗವಂತನ ಸೇವೆಗೆ ಎಲ್ಲಿ ಅವಕಾಶ ಇದೆ ಅಲ್ಲಿ ಅದನ್ನು ತಪ್ಪಿಸಿಕೊಳ್ಳೋದಿಲ್ಲ ದೇವತೆಗಳು. ಹೂವು, ತುಳಸಿ, ಗಂಧ ಏನು ನೀವು ದೇವರಿಗೆ ಸಮರ್ಪಣೆ ಮಾಡ್ತೀರೋ ಅದರೊಳಗೆ ವಾಯುದೇವರಿದ್ದಾರೆ, ಬ್ರಹ್ಮದೇವರಿದ್ದಾರೆ, ಲಕ್ಷ್ಮೀದೇವಿ ಇದ್ದಾರೆ. ಲಕ್ಷ್ಮಿಗೆ ಪುಣ್ಯ ಇಲ್ಲ, ಪಾಪ ಇಲ್ಲ, ಅವಳು ನಿತ್ಯ ಮುಕ್ತಳು. ಆದರೆ ಬ್ರಹ್ಮಾದಿ ದೇವತೆಗಳು ಅಷ್ಟು ಭಗವಂತನ ಸೇವೆಯನ್ನು ಮಾಡ್ತಾರೆ ಎಂಬುದಾಗಿ ನಾವು ಕೇಳ್ತೇವೆ. ಹೀಗಿರುವಾಗ ಯಾರೋ ಮಾಡುವ ಸೇವೆಯೊಳಗೂ ತಮಗೆ ಲಾಭ ಸಿಗಲಿ ಅಂತ ಒಳಗೆ ಹೋಗುವವರು ಇನ್ನು ಸಾಕ್ಷಾತ್ ದೇವರ ಬಂಧು ಬಳಗ ಆಗುವುದಕ್ಕೆ ಇನ್ನೊಬ್ಬರಿಗೆ ಯಾಕೆ ಬಿಟ್ಟಾರ ಆ ದೇವತೆಗಳು? ಸ್ವತಃ ದೇವತೆಗಳೇ ಪರಮಾತ್ಮನ ಬಾಂಧವರ ರೂಪದಲ್ಲಿ ಅವತಾರ ಮಾಡಿದ್ದಾರೆ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ಅವರೆಲ್ಲರೂ ಬರೀ ಅವತಾರ ಮಾಡಿ ಖಾಲಿ ಕುಳಿತಿಲ್ಲ, ವೇದವ್ಯಾಸ ದೇವರಲ್ಲಿ ಅಧ್ಯಯನ ಮಾಡಿ ಉತ್ತಮ ಜ್ಞಾನ ಪಡೆದುಕೊಂಡಿದ್ದಾರೆ. ಯೇ ಹಿ ದೇವಾಃ ಪೃಥಿವೀಂಗತಾಸ್ತೆ ಸರ್ವೇ ಶಿಷ್ಯಾಃ ಸತ್ಯವತೀ ಸುತಸ್ಯ ವಿಷ್ಣೋಃ ಜ್ಞಾನಂ ಪ್ರಾಪ್ಯ. ವೇದವ್ಯಾಸ ರೂಪಿಯಾದ ಪರಮಾತ್ಮನ ಎದುರಿಗೆ ಕುಳಿತು ಅಧ್ಯಯನ ಮಾಡಿ, ಯಾದವರು ಅಂದರೆ ಬರೀ ಯುದ್ಧ ಆಡಿದ ಕಥೆ ಮಾತ್ರ ನಿಮಗೆ ಗೊತ್ತಾಗ್ತದೆ, ಕೃಷ್ಣನ ಜೊತೆಗೆ ಓಡಾಡಿದ್ದು ಮಾತ್ರ ಕೇಳ್ತೀರಿ, ಅಲ್ಲ. ವಿಷ್ಣೋಃ ಜ್ಞಾನಂ ಪ್ರಾಪ್ಯತೆ ಅಖಿಲಜ್ಞಾಃ ಯಥಾಯೋಗ್ಯತೆಯ ಬಭೂವು. ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕಂತೆ ಅವರು ಉತ್ತಮ ಜ್ಞಾನವನ್ನು ಪಡೆದುಕೊಂಡು ಪರಮಾತ್ಮನ ಅನುಗ್ರಹವನ್ನು ಸಂಪಾದನೆ ಮಾಡಿದ್ದಾರೆ ಆದವರು ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರೆ. ಹಾಗೆ ಬ್ರಹ್ಮದೇವರು ಅವರಿಗೆ ಆದೇಶ ಮಾಡ್ತಾರೆ, ನೀವೆಲ್ಲ ಅವತಾರ ಮಾಡಿ ವೇದವ್ಯಾಸ ದೇವರಿಂದ ಉಪದೇಶ ಪಡೆದು ಉತ್ತಮ ಜ್ಞಾನ ಸಂಪಾದನೆ ಮಾಡಿಕೊಳ್ಳಿ ಅಂತ. ಹಾಗೆ ಅವರು ಅವತಾರ ಮಾಡ್ತಾರೆ. ಈ ಕಡೆಗೆ ಮಧುರಾಪಟ್ಟಣದಲ್ಲಿ ಶೂರಸೇನ ರಾಜ, ಅವರ ಮಗ ವಸುದೇವ, ಅವನಿಗೆ ದೇವಕಿಯ ಜೊತೆಗೆ ವಿವಾಹವಾಗ್ತದೆ. ಆಹುಕನ ಮಗ ದೇವಕ, ಅವನು ಗಂಧರ್ವ ಮುನಿ, ಗಂಧರ್ವನ ಅವತಾರ. ಅಂತಹ ದೇವಕನ ಮಗಳು ದೇವಕಿ. ಆಹುಕನಿಗೆ ಇಬ್ಬರು ಮಕ್ಕಳು, ದೇವಕ, ಉಗ್ರಸೇನ ಅಂತ ಅಣ್ಣ ತಮ್ಮಂದಿರು. ಉಗ್ರಸೇನನ ಮಗ ಕಂಸ, ದೇವಕನ ಮಗಳು ದೇವಕಿ. ಕಂಸನ ಕಕ್ಕನ ಮಗಳು ತಂಗಿ ದೇವಕಿ, ಸ್ವಂತ ತಂಗಿ ಅಲ್ಲ ದೇವಕಿ. ಶ್ರೀಮದ್ ಆಚಾರ್ಯರಂತಾರೆ, ತಂಗಿಯೂ ಹೌದು ಸೋದರತ್ತೆಯೂ ಹೌದಂತೆ. ಅದು ಹೇಗೆ ಅಂದರೆ, ದೇವಕನ ಮಗಳು, ಆದರೆ ಆಹುಕ ತನ್ನ ಮಗಳನ್ನಾಗಿ ಸ್ವೀಕಾರ ಮಾಡಿರ್ತಾನೆ. ಅಂದರೆ ದೇವಕನ ಅಪ್ಪ ತನ್ನ ಮೊಮ್ಮಗಳನ್ನೇ ತಾನು ಮಗಳನ್ನಾಗಿ ದತ್ತಕ್ಕೆ ಸ್ವೀಕಾರ ಮಾಡಿರ್ತಾನೆ. ಹೀಗಾಗಿ ದೇವಕನ ಮಗಳಾದ ದೇವಕಿ ಕಂಸನಿಗೆ ತಂಗಿಯೂ ಹೌದು, ಆದರೆ ದೇವಕನ ಮಗಳನ್ನೇ ದೇವಕನ ತಂದೆ ತಾನು ದತ್ತಕ್ಕೆ ತೆಗೆದುಕೊಂಡದ್ದರಿಂದ ಕಂಸನಿಗೆ ಸೋದರತ್ತೆಯೂ ಹೌದು. ಅಂತಹ ದೇವಕಿ ಯಾರು ಅಂದರೆ ಸಾಕ್ಷಾತ್ ಅದಿತಿ ದೇವಿ, ಎಲ್ಲ ದೇವತೆಗಳ ತಾಯಿಯಾದಂತಹ ಅದಿತಿ, ಅವಳೇ ದೇವಕಿ. ಕಶ್ಯಪರೇ ವಸುದೇವನಾಗಿ ಅವತಾರ ಮಾಡಿದ್ದಾರೆ. ಸಮಗ್ರ ದೇವತೆಗಳ ತಂದೆ ಕಶ್ಯಪರು ವಸುದೇವನಾಗಿ ಅವತಾರ ಮಾಡಿದ್ದಾರೆ. ದೇವತೆಗಳ ತಾಯಿ ಅದಿತಿ ದೇವಕಿಯಾಗಿ ಅವತಾರ ಮಾಡಿದ್ದಾಳೆ. ಅದಕ್ಕೆ ಯಾರೋ ಕೀರ್ತನೆ ಹೇಳುವವರು ಚೇಷ್ಟೆ ಮಾಡ್ತಾರೆ,
ದೇವಕಿ ಅಂತ ಯಾಕೆ ಅವಳನ್ನು ಕರೆದರು ಅಂದರೆ ಎಲ್ಲ ದೇವತೆಗಳು ಇವಳಿಂದಲೇ ಹುಟ್ಟಿದ್ದಾರೆ. ದೇವತೆಗಳು ಹೊರಗೆ ಬರುವುದಕ್ಕೆ, ಅವರನ್ನು ಹೊರಗೆ ಬಿಡುವುದಕ್ಕೆ, ಓಪನ್ ಮಾಡುವುದಕ್ಕೆ ಇವಳೇ ಕೀ ಇದ್ದ ಹಾಗೆ. ಆದ್ದರಿಂದ ಅವಳು ದೇವಕಿ ಅಂತೆ. ಇವಳ ಕೀ ತೆಗೆದ್ರೆ ಎಲ್ಲರೂ ಹೊರಗೆ ಬರ್ತಾರೆ, ಇಲ್ಲದಿದ್ರೆ ಅವರು ಹೊಟ್ಟೆ ಒಳಗೆ ಇರ್ತಾರೆ. ಅವರು ದೇವತೆಗಳನ್ನು ಹೊರಗೆ ಬಿಡುವುದಕ್ಕೆ ಕೀ ಇದ್ದಂತೆ ಇದ್ದಾಳೆ ಅಂತ. ಅದೆಲ್ಲ ಹಾಗೆ ಹೇಳುವುದಲ್ಲ. ಇವಳು ದೇವಕನ ಮಗಳು, ದೇವಕಿ ಅದಿತಿ ದೇವಿ, ಎಲ್ಲ ದೇವತೆಗಳ ಮಾತೆ ಅವಳು. ಅವಳೇ ಇಲ್ಲಿ ಸಾಕ್ಷಾತ್ ಅವತಾರ ಮಾಡಿದ್ದಾಳೆ, ತಪಸ್ಸು ಮಾಡಿದ್ದಾರೆ. ಪರಮಾತ್ಮ ತಮ್ಮ ಉದರದಲ್ಲಿ ಅವತಾರ ಮಾಡಬೇಕಾದರೆ ತಪಸ್ಸು ಮಾಡಿ, ಆ ತಪಸ್ಸಿನ ಫಲವಾಗಿ ಈ ಭಾಗ್ಯ ಅವರಿಗೆ ದೊರಕಿದೆ. ಸಾಮಾನ್ಯವಾಗಿ ನಾವು ತಿಳಿಯುವುದಾದರೆ ಶ್ರೀಮದಾಚಾರ್ಯರ ನಿರ್ಣಯವನ್ನು ನೋಡಿದಾಗ ಇದು ಸ್ಪಷ್ಟವಾಗ್ತದೆ, ಇಲ್ಲದೇ ಇದ್ದರೆ ಗೊತ್ತಾಗುವುದಿಲ್ಲ. ದೇವಕಿ ಮಾತ್ರ ಹೆಂಡತಿ ಅಲ್ಲ. ಕಶ್ಯಪನ ಅವತಾರ ವಸುದೇವ ಆದರೆ ಕಶ್ಯಪರಿಗೆ 13 ಜನ ಹೆಂಡಂದಿರು. ಮೂಲ ರೂಪದಲ್ಲಿ 13 ಜನ ಹೆಂಡಂದರು. ದಿತಿ ಕಶ್ಯಪರ ಹೆಂಡತಿಯೇ, ದೈತ್ಯರು ಕಶ್ಯಪರಿಂದಲೇ ಹುಟ್ಟಿದ್ದಾರೆ. ಧನು ಕಶ್ಯಪರ ಹೆಂಡತಿ, ದಾನವರು ಹುಟ್ಟಿದ್ದಾರೆ. ವಿನತ ಅಲ್ಲಿ ಪಕ್ಷಿಗಳು ಹುಟ್ಟುತ್ತಾರೆ. ಕೀಕಸ ಅವಳಲ್ಲಿ ಯಾತುಧಾನರು. ಹೀಗೆ ಅನೇಕ ವಿಧವಾಗಿರತಕ್ಕಂತಹ ಕದ್ರುವಿನಲ್ಲಿ ಸರ್ಪ ಹುಟ್ಟುತ್ತವೆ. ವಿವಿಧ ಜಾತಿಗಳಿಗೆ ಜನ್ಮವನ್ನು ಕೊಟ್ಟಿದ್ದಾರೆ ಕಶ್ಯಪರು. ಒಬ್ಬರೇ 13 ಜನ ಬೇರೆ ಬೇರೆ ಹೆಂಡಂದಿರಲ್ಲಿ ಬೇರೆ ಬೇರೆ ಜಾತಿಗಳಿಗೆ, ಜಾತಿಗಳು ಎಂಬ ಶಬ್ದಕ್ಕೆ ಸರ್ಪ, ಪಕ್ಷಿ, ಹೀಗೆ ವಿವಿಧವಾದಂತಹ ಯೋನಿಗಳಿಗೆ ಜನ್ಮವನ್ನು ಕೊಟ್ಟಿದ್ದಾರೆ. ಅದರ ಪೈಕಿ 13 ಜನರಲ್ಲಿ 3 ಜನರನ್ನು ಬಿಟ್ಟರೆ 10 ಜನ ಇಲ್ಲಿ ಅವತಾರ ಮಾಡಿದ್ದಾರೆ ವಸುದೇವನ ಜೊತೆಗೆ. ಅದರ ಪೈಕಿ ಶ್ರೇಷ್ಠಳಾದವಳು ಅದಿತಿ, ಅವಳು ದೇವಕಿ. ಸುರಭಿ ಅನ್ನುವ ಇನ್ನೊಬ್ಬ ಕಶ್ಯಪರ ಹೆಂಡತಿ, ಅವಳು ರೋಹಿಣಿಯಾಗಿ ಅವತಾರ ಮಾಡ್ತಾಳೆ, ಬಲರಾಮನ ತಾಯಿಯಾಗಿ. ದಿತಿ ಮತ್ತು ಧನು ಅವರೂ ಕೂಡ ಅವತಾರ ಮಾಡ್ತಾರೆ. ದಿತಿ ಇವಳು ಕಾಶಿರಾಜನ ಮಗಳಾಗಿ, ಧನು ಕರವೀರ ಕೊಲ್ಹಾಪುರದ ರಾಜನ ಮಗಳಾಗಿ ಅವತಾರ ಮಾಡ್ತಾಳೆ. ಅವರಲ್ಲಿ ಹುಟ್ಟುವವರೇ ಪೌಂಡ್ರಕ ವಾಸುದೇವ, ಶೃಗಾಲ ವಾಸುದೇವ ಅಂತ. ಅವರಿಬ್ಬರು ಮಾತ್ರ, ದಿತಿ ಧನು ದೈತ್ಯರ ಹಾಗೂ ದಾನವರ ತಾಯಿಯರಿಂದ ಹುಟ್ಟಿದ್ದರಿಂದ ಅವರು ದೈತ್ಯ ಸ್ವಭಾವ, ದಾನವ ಸ್ವಭಾವದವರೇ, ಸ್ವತಃ ದೈತ್ಯರೇ ಅವರು. ವೇನ ಅಂತ ಯಾರು ಮಹಾ ಅಸುರ ಭಾಗವತದ ಚತುರ್ಥ ಸ್ಕಂಧದಲ್ಲಿ ಬರ್ತಾನೆ, ನಾನೇ ದೇವರು, ನನಗಿಂತಲೂ ಪ್ರತ್ಯೇಕವಾಗಿ ದೇವರು ಅಂತ ಎಲ್ಲಿದ್ದಾನೆ ಅಂತ ಹೇಳಿಕೊಳ್ಳುವ ಮಹಾ ಉನ್ಮತ್ತ, ಅಂತಹ ದುರಹಂಕಾರಿಯಾದ ನಾನೇ ದೇವರು ಅಂತ ಹೇಳಿಕೊಂಡು ಓಡಾಡುವ ವೇನ ಇದ್ದಾನಲ್ಲ, ಆ ವೇನನೇ ಪೌಂಡ್ರಕ ವಾಸುದೇವ. ಧುಂಧು ಎಂಬಂತಹ ಇನ್ನೊಬ್ಬ ಅಸುರ, ಅವನೂ ಕೂಡ ಪರಮಾತ್ಮನಿಂದಲೇ ಸಂಹೃತನಾದವನು ಹಿಂದೆ. ಅವನು ಈಗ ಶೃಗಾಲ ವಾಸುದೇವನಾಗಿ ಹುಟ್ಟಿದ್ದಾನೆ. ಅವರಿಬ್ಬರು ಮಾತ್ರ ಕೃಷ್ಣನಿಗೆ ವಿರೋಧಿಗಳಾಗಿದ್ದಾರೆ. ಕೃಷ್ಣನ ಅಣ್ಣಂದಿರಾದರೂ ಕೃಷ್ಣನಿಗೆ ವಿರೋಧಿಗಳು. ಅವರಿಬ್ಬರನ್ನು, ತಾಯಂದಿರನ್ನು, ಮಕ್ಕಳನ್ನು ಸಹಿತವಾಗಿ ವಸುದೇವ ದೂರ ಇಟ್ಟುಬಿಟ್ಟಿದ್ದ. ನೀವು ಹತ್ತಿರ ಬರಬೇಡಿ ಅಂತ ಅವರವರ ಮನೆಗೆ ಕಳಿಸಿಬಿಟ್ಟಿದ್ದ, ತವರು ಮನೆಗೆ. ಹೀಗಾಗಿ ಇನ್ನು 6 ಜನ ಮಾತ್ರ, 3 ಜನ ಹುಟ್ಟಲಿಲ್ಲ, 2 ದೂರ ಇದ್ದಾರೆ, ಒಬ್ಬಳು ದೇವಕಿ. ಇನ್ನು 6 ಜನ ಮಾತ್ರ ಆ ರೋಹಿಣಿ ಹಾಗೂ ಇನ್ನು 6 ಜನ, 7 ಜನ ವಸುದೇವನ ಜೊತೆಗೆ ಹೆಂಡಂದಿರಿದ್ದಾರೆ. ಅವರೆಲ್ಲರ ಜೊತೆಗೆ ಸುಖವಾಗಿದ್ದಾನೆ. ಅವರೆಲ್ಲರಲ್ಲಿಯೂ ದೇವತೆಗಳು ಬೇರೆ ಬೇರೆ ರೂಪದಿಂದ ಅವತಾರ ಮಾಡಿದ್ದಾರೆ ಎಂಬುದಾಗಿ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ನಿರ್ಣಯವನ್ನು ತಿಳಿಸ್ತಾರೆ. ಆ ರೀತಿಯಾಗಿ ಕೇವಲ ದೇವಕಿಯನ್ನು ಮಾತ್ರ ಮದುವೆ ಮಾಡಿಕೊಳ್ಳದೆ, ದೇವಕಿಯ ತಂಗಿಯರು 6 ಜನ, ಆ 6 ಜನರು ವಸುದೇವನಿಗೆ ಹೆಂಡಂದಿರಾಗಿದ್ದಾರೆ. ಮದುವೆಯಾಯಿತು. ಕಾಣಿಕೆಯನ್ನು ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ ಅಂದರೆ ಅದಕ್ಕೆ ತಿಳಿಸ್ತಾರೆ, ಚತುಶ್ಶತಂ ಪಾರಿಬರಹಂ ಗಜಾನಾಂ, 600 ಆನೆಗಳ, 400 ಆನೆಗಳನ್ನು, ಒಳ್ಳೆಯ ಬಂಗಾರದ ಮಾಲೆಗಳನ್ನು ಹಾಕಿದ 400 ಆನೆಗಳನ್ನು ಕೊಟ್ಟಿದ್ದಾರೆ. 10,000 ಕುದುರೆಗಳನ್ನು, 1800 ರಥಗಳನ್ನು, 200 ಶ್ರೇಷ್ಠವಾಗಿರತಕ್ಕಂತಹ ಬಂಗಾರದ ಕಂಠಮಾಲೆ, ನೆಕ್ಲೆಸ್ ಹಾಕಿಕೊಂಡಿರತಕ್ಕಂತಹ ದಾಸಿಯರನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲವನ್ನು ಕೊಟ್ಟು ಕಳಿಸಿದ್ದಾನೆ ದೇವಕ ತನ್ನ ಮಗಳ ಜೊತೆಗೆ. ಅವಳನ್ನು ಕರೆದುಕೊಂಡು ಸ್ವತಃ ಕಂಸನೇ ತಾನು ಯಾನದಲ್ಲಿ ಕೂಡಿಸಿಕೊಂಡು, ರಥದಲ್ಲಿ ಕೂಡಿಸಿಕೊಂಡು ಕರೆದುಕೊಂಡು ಹೊಂಟಿದ್ದಾನೆ. ಬಹಳ ಪ್ರೀತಿಯಿಂದ ಕರೆದುಕೊಂಡು ಹೊಂಟಾಗ ಆಕಾಶವಾಣಿಯಾಗಿದೆ. ಅಸ್ಯಾಸ್ತ್ವಾಂ ಅಷ್ಟಮೋ ಗರ್ಭ ಹಂತಾಯಾಂ ನಯಸೇ ಅಬುಧ. ಯಾವಳನ್ನು ನೀನು ಕರೆದುಕೊಂಡು ಹೊಂಟಿದ್ದಿ ಬಹಳ ಪ್ರೀತಿಯಿಂದ, ಇವಳ ಹೊಟ್ಟೆಯಲ್ಲಿ ಹುಟ್ಟುವ 8ನೆಯ ಗರ್ಭ ನಿನ್ನ ಮೃತಿಗೆ ಕಾರಣವಾಗಿದೆ, ನಿನ್ನ ಮೃತ್ಯುವಿಗೆ ಕಾರಣವಾಗಿದೆ, ಎಚ್ಚರವಿರಲಿ ಅಂತ. ಯಾಕೆ ಹೀಗೆ ಆಕಾಶವಾಣಿಯಾಯಿತು?
ಯಾರು ಮಾಡಿದಿರಿ ಈ ಆಕಾಶವಾಣಿ ಎಂಬ ಪ್ರಶ್ನೆ ಬರ್ತದೆ. ಎರಡನ್ನೂ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಆಕಾಶವಾಣಿಯನ್ನು ಮಾಡಿದವರು ವಾಯುದೇವರು. ಹಾಗಾದರೆ ಭಾಗವತ ಅಶರೀರವಾಕ್ ಅಂತ ಹೇಳಿತು. ಅಶರೀರವಾಕ್ ಅಂದರೆ ಯಾರೂ ವ್ಯಕ್ತಿಗಳಿಲ್ಲದೆ ಆಕಾಶದಿಂದ ಹಾಗೇ ಮಾತು ಬಂತು, ಇಷ್ಟೇ ಅರ್ಥ. ಯಾರು ಮಾತಾಡಿದರು ಅಂತ ಭಾಗವತ ಹೇಳಲಿಲ್ಲ, ಶ್ರೀಮದಾಚಾರ್ಯರು ಹೇಳಿದರು. ಆದರೆ ಶ್ರೀಮದಾಚಾರ್ಯರ ಭಾಗವತ ತಾತ್ಪರ್ಯವನ್ನು ಚೆನ್ನಾಗಿ ಪರಿಶೀಲನೆ ಮಾಡಿದರೆ, ಬೇರೆ ಕಡೆಗೆ ಶ್ರೀಮದಾಚಾರ್ಯರು ಹೇಳಿದ ಮಾತುಗಳನ್ನು ಮನಸ್ಸಿನಲ್ಲಿ ನಾವು ತಂದುಕೊಂಡ್ರೆ, ಅಶರೀರವಾಕ್ ಅನ್ನೋ ಶಬ್ದಕ್ಕೇನೆ ವಾಯುದೇವರು ಮಾತಾಡಿದರು ಅಂತ ಅರ್ಥ ಬರ್ತದೆ. ಯಾಕೆ ಅಂದರೆ ವಾಯುದೇವರಿಗೆ ಅಶರೀರ ಅಂತ ಕರೀತಾರೆ. ಏಕಾದಶ ಸ್ಕಂದ ಭಾಗವತದ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಒಂದು ಕಡೆಗೆ ಹೇಳ್ತಾರೆ, ಬ್ರಹ್ಮ ನಿರಭಿಮಾನಿತ್ವಾತ್ ಶರೀರ್ಯಪ್ಯಶರೀರವಾನ್. ಬ್ರಹ್ಮದೇವರಿಗೆ ಅಶರೀರ, ವಾಯುದೇವರಿಗೆ ಅಶರೀರ ಅಂತ ಕರೀತಾರೆ. ಯಾಕೆ? ಅವರಿಗೆ ಶರೀರ ಇಲ್ವೇ? ಹೌದು, ಗಾಳಿಗೆಲ್ಲಿ ಶರೀರ ಇದೆ? ಹಾಗೆ ಅರ್ಥವಲ್ಲ. ವಾಯುದೇವರಿಗೆ ಸುಂದರವಾದ ಶರೀರ ಇದೆ. ಆದರೆ ಶರೀರ ಇಲ್ಲ ಅಂತ ಕರೆಯುವುದರ ಅಭಿಪ್ರಾಯ ಶರೀರದ ಮೇಲೆ ಅಭಿಮಾನ ಇಲ್ಲ ಅವರಿಗೆ. ಶರೀರ ಇದ್ದರೂ ಕೂಡ ಇಲ್ಲದೇ ಇದ್ದ ಹಾಗೆ, ಏನೂ ಅದರ ಮೇಲೆ ಅವರಿಗೆ ಅಭಿಮಾನ ಇಲ್ಲ. ದೇವರ ಶರೀರ ಸುಮ್ಮನೆ ನಾನಿದ್ದೇನೆ ಅಂತಿರ್ತಾರಷ್ಟೆ. ಉದಾಹರಣೆಗೆ, ಯಾರದೋ ಒಬ್ಬರ ಮನೆಗೆ ವ್ಯಕ್ತಿ ಹೋಗಿರ್ತಾನೆ, ದೊಡ್ಡ ಶ್ರೀಮಂತನ ಮನೆಗೆ ಹೋಗಿರ್ತಾನೆ. ದೊಡ್ಡ ಶ್ರೀಮಂತನ ಮನೆಗೆ ಒಬ್ಬ ಭಿಕ್ಷುಕ ಒಳಗೆ ಹೋದಾಗ, ಏನಪ್ಪ ನಿನಗೆ ಮನೆ ಮಕ್ಕಳು ಎಲ್ಲ ಇದ್ದಾರೋ ಇಲ್ಲವೋ? ಏನಿದೆ, ನನಗೆ ಯಾರು ಹೇಳುವರಿಲ್ಲ, ಹಿಂದಿಲ್ಲ ಮುಂದಿಲ್ಲ, ಮನೆ ಇಲ್ಲ, ಅನಾಥನಾಗಿದ್ದೇನೆ, ಮನೆ ಇಲ್ಲ. ಅರಮನೆಯೊಳಗೆ ನಿಂತಿದ್ದಿ, ಮನೆ ಇಲ್ಲ ಅಂತನ್ನೋದು ಹೇಗೆ? ಆ ಮಾತಿಗೆ ಅರ್ಥ ಏನು? ಅರಮನೆಯೊಳಗಿದ್ದಾನೆ, ಮನೆ ಇಲ್ಲ ನನಗೆ ಅಂತಾನೆ. ಹಾಗಾದರೆ ಎರಡರ್ಥ ಅದಕ್ಕೆ. ಒಂದು, ನಿಂತ ಮನೆ ಇದು ಶಾಶ್ವತ ಅಲ್ಲ, ಈಗ ಬಂದಿದ್ದೇನೆ, ಬಿಟ್ಟು ಹೊರಗೆ ಹೋಗ್ತೇನೆ. ಎರಡನೆಯದಾಗಿ, ಈ ಮನೆ ನನ್ನದು ಅಂತ ನಾನು ತಿಳಿದಿಲ್ಲ. ಯಾಕಂದರೆ ಆ ಒಳಗಿರೋ ರಾಜನೂ ಒಂದು ದಿವಸ ಬಿಟ್ಟು ಹೋಗೋವನೇ, ಅವನೆಷ್ಟು ದಿವಸ ಇರ್ತಾನೆ. ಆದರೆ ಬಿಟ್ಟು ಹೋಗುವವನಾದರೂ ನನ್ನದು ಅಂತ ತಿಳಿದಾದರೂ ತಿಳಿದಿದ್ದಿ ನೀನು, ನಾನು ನನ್ನದು ಅಂತ ತಿಳಿದಿಲ್ಲ ಇದನ್ನು. ಹಾಗಾದರೆ ಮನೆಯೊಳಗೆ ಇದ್ದ ಮಾತ್ರಕ್ಕೆ ಮನೆ ಇದೆ ಇವನಿಗೆ ಅಂತ ಹೇಳೋದಿಲ್ಲ. ಆ ಮನೆಯೊಳಗೆ ಕೊನೆವರೆಗೂ ಇರಬೇಕು. ಆ ಮನೆಯ ಮೇಲೆ ಅಭಿಮಾನ ಇರಬೇಕು, ನನ್ನದು ಅಂತ. ಅಂದರೆ ಆ ಮನೆ ಅವನದು ಅಂತ ಹೇಳಬಹುದು. ಯಾರದೋ ಮನೆಯೊಳಗೆ ಬೇಕಾದಷ್ಟು ದಿವಸ ಇರ್ತೀರಿ, ಇನ್ನೊಬ್ಬರ ಮನೆಯಲ್ಲಿ ಹೋಗಿ ಆತಿಥ್ಯವನ್ನು ಸ್ವೀಕಾರ ಮಾಡ್ತಾ ಎಷ್ಟೋ ದಿವಸ ನೀವಿರಬಹುದು. ಅಂದ ಮಾತ್ರಕ್ಕೆ ಆ ಮನೆ ನಿಮ್ಮದಾಗಲಿಲ್ಲ. ನಾವೆಲ್ಲ ಭ್ರಾಂತಿಯಿಂದ, ತಪ್ಪು ತಿಳುವಳಿಕೆಯಿಂದ ಇದು ನಮ್ಮ ಮನೆ, ಇದು ನಮ್ಮ ದೇಹ ಅಂತ ನಾವು ತಿಳಿದಿದ್ದೇವೆ. ಹೀಗಾಗಿ ನಾವೆಲ್ಲ ಮನೆ ಇದ್ದವರು. ಯಾಕೆಂದರೆ ನಮ್ಮದಲ್ಲದ ಮನೆಯನ್ನು ನಮ್ಮದು ಅಂತ ಮಾಡಿಕೊಂಡಿದ್ದೇವೆ. ವಾಯುದೇವರಿಗೆ ಆ ತಪ್ಪು ತಿಳುವಳಿಕೆ ಇಲ್ಲ. ಇದೆಲ್ಲ ದೇವರದು, ದೇವರು ಕೊಟ್ಟದ್ದು, ಇದು ದೇವರ ಅರಮನೆ, ನಾವೆಲ್ಲ ಭಿಕ್ಷುಕರು ಅಂತ ವಾಯುದೇವರು ತಿಳಿದುಕೊಂಡಿದ್ದಾರೆ. ವಾಯುದೇವರು ತಮ್ಮನ್ನು ತಾವು ಭಿಕ್ಷುಕರು ಅಂತೇ ತಿಳಿದದ್ದು. ದೇವರ ಎದುರಿನಲ್ಲಿ ನಾನೊಬ್ಬ ಭಿಕ್ಷುಕ, ದೇವರ ಮನೆಯೊಳಗೆ ನಾನು ಕಾಲಿಟ್ಟಿದ್ದೇನೆ. ದೇವರು ಇರು ಅಂದಷ್ಟು ದಿವಸ ಇರಬೇಕು, ಹೋಗು ಅಂದಾಗ ಹೋಗಬೇಕು ಅಂತ ಆ ಶರೀರದ ಮೇಲೆ ಪೂರ್ಣವಾದ ಅಭಿಮಾನವನ್ನು ಬಿಟ್ಟು ನಿಂತದ್ದಕ್ಕೆ ವಾಯುದೇವರಿಗೆ ಅಶರೀರ. ಅವರಿಗೆ ಶರೀರ ಇಲ್ಲದೇ ಇದ್ದವರು, ಮನೆ ಇಲ್ಲದೇ ಇದ್ದವರು ಅಂತ ಕರೆಯೋದು. ನೋಡಿದರೆ ಎಲ್ಲರಿಗಿಂತ ಹೆಚ್ಚಿನ ಮನೆ ಅವರಿಗೇ ಇದ್ದದ್ದು. ಜೀವೋತ್ತಮರು ಜಗತ್ತಿನ ತುಂಬೇ ಇದ್ದಾರೆ. ಆದರೆ ನಾನೊಬ್ಬ ಭಿಕ್ಷುಕ, ದೇವರು ನನಗೆ ಸ್ವಾಮಿ ಅಂತ ತಿಳಿದು ಒಳಗಿದ್ದಾರೆ ವಾಯುದೇವರು. ಹೀಗಾಗಿ ಶರೀರ ಇದ್ದರೂ ಶರೀರವಿಲ್ಲದಂತೆ, ಅದಕ್ಕಾಗಿ ವಾಯುದೇವರನ್ನು ಅಶರೀರ ಅಂತ ಕರೀತಾರೆ. ಭಾಗವತ ಏನು ಹೇಳಿತು? ಅಶರೀರವಾಕ್, ಅಶರೀರವಾಣಿಯಾಯಿತು ಅಂತ ಹೇಳಿದರೆ ಯಾವುದೋ ಅಶರೀರವಾಣಿಯಾಯಿತು ಅಂತ ಅರ್ಥ ಅಲ್ಲ, ವಾಯುದೇವರ ವಾಣಿಯಾಯಿತು ಅಂತೆ ಆ ಮಾತಿಗೆ ಅಭಿಪ್ರಾಯ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ವಾಯುದೇವರು ಯಾಕೆ ಹೀಗೆ ಹೇಳಿದರು ಅಂದರೆ, ಕಂಸ ಇವನು ಕಾಲನೇಮಿಯ ಅವತಾರ. ಕಲಿ ಹೆಂಗೆ ಒಬ್ಬ ದೊಡ್ಡ ದೈತ್ಯನೋ, ಕಾಲನೇಮಿ ಒಬ್ಬ ದೈತ್ಯ, ಕಾಮಕ್ಕೆ ಅಭಿಮಾನಿಯಾದ ದೈತ್ಯ ಅವನು. ಕಾಮ, ದುಷ್ಟವಾದ ಕಾಮಗಳುಂಟಲ್ಲ, ಇದೇ ದೊಡ್ಡದಾದಂತಹ ವೈರಿ. ಭಗವಂತನನ್ನು ಹೊಂದುವುದಕ್ಕೆ, ಸಾಧನೆ ಮಾಡುವುದಕ್ಕೆ ದೊಡ್ಡ ವೈರಿ ಅಂದರೆ ಅದು ಕಾಮ. ಮಹಾಶನೋ ಮಹಾಪಾಪ್ಮ ವಿದ್ಯೇನಮಿಹ ವೈರಿಣಂ.
ಅಂತಹ ಮಹಾವೈರಿ ಅದು ಕಾಮ. ಮನುಷ್ಯನ ಮನಸ್ಸನ್ನು ಎಳೆದು ಭಗವಂತನಿಂದ ದೂರ ಮಾಡುವ ವಸ್ತು ಕಾಮ. ಆ ಕಾಮಕ್ಕೆ ಅಭಿಮಾನಿಯಾದವನೇ ಕಂಸ, ಕಾಲನೇಮಿ. ತಿಳಿದುಕೊಳ್ಳಿ, ದೇವರು ಕಂಸನ ಸಂಹಾರಕ್ಕೆ ಅವತಾರ ಮಾಡಿದ, ಕಂಸನನ್ನು ಕೊಂದ ಅಂತ ನಾವು ತಿಳಿದರೆ, ಕಂಸಾರಿಯಾದ ಪರಮಾತ್ಮನನ್ನು ನಾವು ಸ್ಮರಣೆ ಮಾಡಿದರೆ ನಮ್ಮ ಸಂಸಾರ ಹೋದಂತೇನೆ. ಯಾಕೆ? ಕಂಸ ಇವನು ಕಾಮದ ಪ್ರತೀಕ, ಕಾಮದ ನಾಶವಾಯಿತು, ಸಂಸಾರದ ನಾಶವಾಯಿತು ಅಂತ ಅರ್ಥ. ಇದು ಈ ಕಂಸ ಸಂಹಾರದ ಹಿನ್ನೆಲೆಯಲ್ಲಿರುವ ಸಂಕೇತ. ಏನೋ ಒಬ್ಬ ಸೋದರ ಮಾವ ತಂದೆ ತಾಯಿಗಳಿಗೆ ಬಹಳ ಪೀಡೆ ಕೊಟ್ಟ, ಅದಕ್ಕೆ ದೇವರು ಕೊಂದ ಅಂತ ಒಂದು ಕಥೆ ಅಲ್ಲ ಇದು. ಎಲ್ಲರ ಮನಸ್ಸಿನಲ್ಲಿರುವ ದುಷ್ಟವಾದ ಕಾಮ ಉಂಟಲ್ಲ, ಆ ಕಾಮದ ಅಭಿಮಾನಿ, ಕಾಮದ ನಾಯಕ, ಕಾಮದ ಪ್ರತೀಕ ಇವನು ಕಂಸ. ಆ ಕಂಸನನ್ನು ದೇವರು ಕೊಂದ. ಇದರರ್ಥ ದುಷ್ಟ ಜನರಲ್ಲಿ ಇರುವ ಅಥವಾ ಸಜ್ಜನರಲ್ಲಿರುವ ದುಷ್ಟವಾದ ಕಾಮ ಏನಿದೆ, ಆ ಕಾಮವನ್ನು ಪರಮಾತ್ಮ ಕೊಲ್ತಾನೆ, ನಾಶ ಮಾಡ್ತಾನೆ. ಕಾಮವನ್ನು ಕೊಂದು ವೈರಾಗ್ಯವನ್ನು ಕೊಟ್ಟು ಭಗವಂತ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಭಾಗವತವನ್ನು ಕೇಳಿದರೆ ವೈರಾಗ್ಯ ಬರ್ತದೆ. ಯಾಕೆ? ಭಾಗವತದ ಮುಖ್ಯ ಪ್ರತಿಪಾದ್ಯನಾದ ಕೃಷ್ಣ ಕಾಮದ ಪ್ರತೀಕನಾದ ಕಂಸನನ್ನು ಕೊಂದು ವೈರಾಗ್ಯದ ಸ್ಥಾಪನೆಯನ್ನು ಮಾಡಿದ. ಆ ಕಥೆಯನ್ನು ನಾವು ಚಿಂತನೆ ಮಾಡಿದರೆ ನಮ್ಮ ಮನಸ್ಸಿನೊಳಗಿನ ಕಾಮವೆಂಬ ಕಂಸನನ್ನು ಕೊಂದು ಭಗವಂತ ವೈರಾಗ್ಯವನ್ನು ಸ್ಥಾಪನೆ ಮಾಡ್ತಾನೆ ಎಂಬುದಾಗಿ ನಾವು ಅನುಸಂಧಾನ ಮಾಡಬೇಕು. ಅದನ್ನು ಕೂಡ ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆ ರೀತಿಯಾದಂತಹ ಆ ಕಂಸನ ಸಂಹಾರ ಮಾಡೋದು ಅನಿವಾರ್ಯ. ಆದರೆ ಜನರಿಗಿದೆಲ್ಲ ಏನು ಗೊತ್ತು? ಅವನು ಕಾಮಕ್ಕೆ ಅಭಿಮಾನಿ, ಅವನು ಕಾಲನೇಮಿ, ಮಹಾದುಷ್ಟ, ಸೋದರ ಮಾವನನ್ನು ಕೊಂದ ಕೃಷ್ಣ ಅಂತ ಮಾತ್ರ ತಿಳಿದು ಬಿಟ್ಟರೆ ಜನರಿಗೆ ಹಿರಿಯರಿಗೆ ಗೌರವ ಕೊಡಬೇಕು, ದೊಡ್ಡವರಿಗೆ ಬಂಧುಗಳಿಗೆ ಮರ್ಯಾದೆ ಕೊಡಬೇಕು ಅಂತನ್ನೋದು ಮೊದಲೇ ಬೇಡಾಗಿರುತ್ತದೆ. ಅದರೊಳಗೆ ಕೃಷ್ಣನೇ ತಾನು ಮಾವನನ್ನು ಕೊಂದು ಬಿಟ್ಟ ಅಂದರೆ ಇದನ್ನೇ ಜನರು ಅನುಸರಣೆ ಮಾಡುವುದು ಬೇಡ. ಇವನು ದೊಡ್ಡ ಅಪರಾಧ ಮಾಡಿದ್ದಾನೆ, ಮಹಾಕ್ರೂರ, ಮಹಾದುಷ್ಟ ಅನ್ನೋದಕ್ಕಾಗಿ ಇವನನ್ನು ಕೊಲ್ಲಬೇಕಾಯಿತು. ಇವನಿಂದ ಸಮಗ್ರವಾದಂತಹ ಸಜ್ಜನರಿಗೆ ಹಿಂಸೆಯಾಗ್ತಾ ಇತ್ತು ಅನ್ನೋದಕ್ಕೆ ಇವನನ್ನು ಕೊಲ್ಲುವುದು ಅನಿವಾರ್ಯ ಅಂತ ಜನರಿಗೆ ತಿಳಿಸಿಕೊಡಬೇಕಾಗಿದೆ. ಅದಕ್ಕೆ ಕೃಷ್ಣ ಪರಮಾತ್ಮ ವಾಯುದೇವರಿಗೆ ಪ್ರೇರಣೆ ಮಾಡಿದ. ವಾಯುದೇವರು ಈ ಮಾತನ್ನು ಹೇಳಿದಾಗ ಸ್ವತಃ ತಂಗಿಯನ್ನೇ ಕೊಲ್ಲಲಿಕ್ಕೆ ಹೊರಟ. ಆಗ ಜನರಿಗೆ ಗೊತ್ತಾಯಿತು ಇವನ ಕ್ರೂರತೆ. ತಂಗಿಯ ಮಕ್ಕಳನ್ನೇ ಕೊಂದ. ಆಗ ಇವನ ಕ್ರೂರತೆ ಇನ್ನೂ ಹೆಚ್ಚು ಗೊತ್ತಾಯಿತು. ತಂದೆಯನ್ನು ತಾಯಿಯನ್ನು ಕಾರಾಗಾರದಲ್ಲಿಟ್ಟ ತನ್ನ ಸ್ವಾರ್ಥಕ್ಕಾಗಿ. ಆಗ ಇವನೊಳಗಿರುವಂತಹ ಕ್ರೂರತೆ, ದುಷ್ಟತೆ, ದೌರ್ಜನ್ಯ ಅದು ಜನರಿಗೆ ತಿಳಿದಾಗ ಯಾವಾಗ ಇವನನ್ನು ಕೊಂದಾನು ಕೃಷ್ಣ ಅಂತ ಕಾಯ್ತಾ ಇದ್ದರೆ ಹೊರತು ಯಾಕೆ ಕೊಂದ ಸೋದರ ಮಾವನನ್ನು ಅಂತನ್ನುವ ಪ್ರಶ್ನೆ ಉಳಿಯಲಿಲ್ಲ. ಆ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಕಾಗಿತ್ತು. ಅದಕ್ಕೆ ವಾಯುದೇವರು ಅವನ ಒಳಗಿನ ದೌರ್ಜನ್ಯವನ್ನು ಹೊರಗೆಡಹುವುದಕ್ಕೆ ಒಂದು ಅವಕಾಶ ಮಾಡಿಕೊಡುವುದಕ್ಕೆ ಆಕಾಶವಾಣಿಯನ್ನು ಮಾಡಿದ್ದಾರೆ ಅಂತ ಆಚಾರ್ಯರು ತಿಳಿಸ್ತಾರೆ. ಹೀಗೆ ಆ ಕಂಸ ತನ್ನ ಮೃತ್ಯುವನ್ನು ಕೊಡುವ 8ನೆಯ ಗರ್ಭ ಇವಳ ಹೊಟ್ಟೆಯಲ್ಲಿ ಹುಟ್ಟುತ್ತದೆ ಅಂತ ಗೊತ್ತಾದ ಕ್ಷಣಕ್ಕೆ ಅವಳನ್ನು ಮರ್ಯಾದೆಯಿಂದ, ಪ್ರೀತಿಯಿಂದ, ಅಕ್ಕರೆಯಿಂದ ಕರೆದುಕೊಂಡ ಹೊಂಟ ವ್ಯಕ್ತಿ 2ನೇ ಕ್ಷಣಕ್ಕೆ ಅವಳ ಕೇಶಪಾಶಗಳನ್ನು ಹಿಡಿದು ಖಡ್ಗ ಎತ್ತಿ ರುಂಡವನ್ನು ಕತ್ತರಿಸಲಿಕ್ಕೆ ತಯಾರಾಗಿದ್ದಾನೆ. ದುರ್ಜನರ ಸ್ವಭಾವ ಏನಿರ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ. ನೆರಳಿದೆ ಅಂತ ಹಾವಿನ ಹೆಡೆಯ ಕೆಳಗೆ ಹೋಗಿ ಕೂಡಬಾರ್ದು. ಯಾವಾಗ ನೆರಳು ಕೊಡ್ತದೆ, ಯಾವಾಗ ಕಚ್ಚುತ್ತದೆ ಗೊತ್ತಾಗುವುದಿಲ್ಲ. ಅದು ಆ ತರಹದ ಸಹವಾಸ ದುರ್ಜನರ ಸಹವಾಸ. ವಸುದೇವ ವಿಚಾರ ಮಾಡಿದ, ಇದೇನು ಪರಿಸ್ಥಿತಿ ಬಂತು? ಏನೋ ಬೇಕಾದಷ್ಟು ಯಾರಿಗೂ ಕೊಡಲಾರದಷ್ಟು ವರದಕ್ಷಿಣೆಯನ್ನು ಕೊಟ್ಟು ವೈಭವದಿಂದ ಮದುವೆ ಮಾಡಿಕೊಟ್ಟಿದ್ದಾರೆ ಅಂತ ಸಂತೋಷದೊಳಗಿದ್ದರೆ ಹೆಂಡತಿಯನ್ನೇ ಕೊಲ್ಲುವುದಕ್ಕೆ ಇವನು ಹೊರಟಿದ್ದಾನಲ್ಲ, ಏನು ಮಾಡಬೇಕು? ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡಿದ, ಏನಾದರೂ ಉಪಯೋಗ ಬೀಳುತ್ತದೇನೋ ಅಂತ. ಮೃತ್ಯುರ್ಜನ್ಮವತಾಂ ವೀರ ದೇಹೇನ ಸಹಜಾಯತೆ ಅದ್ಯವಾಬ್ದ ಶತಾಂತೇವಾ ಮೃತ್ಯುರ್ವೈ ಪ್ರಾಣಿನಾಂ ಧ್ರುವಃ. ಏನೋ ಆಕಾಶವಾಣಿ ಹೇಳಿತು 8ನೇ ಗರ್ಭದಿಂದ ನಿನಗೆ ಮೃತ್ಯುವಾಗ್ತದೆ ಅಂತ. ಇವಳನ್ನು ಕೊಂದು ಮಾತ್ರಕ್ಕೆ ನೀನೇನೋ ಅಜರಾಮರನಾಗ್ತೀ ಅಂತ ತಿಳಿದುಕೊಂಡಿದ್ದೀಯಾ? ಯಾರು ಅಜರಾಮರರಿದ್ದಾರೆ? ಜಗತ್ತನ್ನೇ ಕೊಲ್ಲುವಂತಹ ಯಮದೇವರಿದ್ದಾರೆ, ಮೃತ್ಯು ದೇವತೆ. ಅವರಿಗೂ ಮೃತ್ಯು ಇದೆ. ಜಗತ್ತನ್ನೇ ಕೊಲ್ಲುವ ಯಮದೇವರಿಗೂ ಮೃತ್ಯು ಇದೆ.
ಸುದರ್ಶನನಿಗೂ ರುದ್ರದೇವರಿಂದ ಮೃತ್ಯು ಇದೆ, ರುದ್ರನಿಗೂ ವಾಯುದೇವರಿಂದ ಮೃತ್ಯು ಇದೆ, ಅವರಿಗೂ ದುರ್ಗಾದೇವಿಯಿಂದ ಮೃತ್ಯು ಇದೆ, ನರಸಿಂಹದೇವರಿಂದ ಎಲ್ಲರಿಗೂ ಮೃತ್ಯು ಇದೆ. ಜಗತ್ತಿನೊಳಗೆ ಯಾರು ಶಾಶ್ವತರು? ಯಾವ ದೇವತೆಗಳೂ ಶಾಶ್ವತರಲ್ಲ, ದೇವರೊಬ್ಬ ಶಾಶ್ವತ. ಇವಳೊಬ್ಬಳನ್ನು ನೀನು ಕೊಂದ ಮಾತ್ರಕ್ಕೆ ನಿನ್ನ ಮೃತ್ಯು ಏನು ತಪ್ಪೋದಿಲ್ಲ. ನೀನು ಸಾಯೋದು ಸತ್ತೇ ಸಾಯ್ತಿದೆ, ನಿನ್ನ ತಂಗಿಯೊಬ್ಬಳು ಜೊತೆಗೆ ಸತ್ತಂತೆ ಆಗ್ತದೆ ಅಷ್ಟೇ, ಬೇರೆ ಏನಾಗುವುದಿಲ್ಲ. ನೀನೊಬ್ಬರೇ ಸಾಯ್ತಿದ್ದಿ, ಇವಳು ಸಾಯ್ತಾಳೆ, ನೀನು ಸಾಯ್ತಿದ್ದೆ ಅಷ್ಟೇ. ಅವರವರು ಕರ್ಮದ ಪ್ರಕಾರ ಯಾವಾಗ ಸಾಯಬೇಕೋ ಆವಾಗ ಸಾಯ್ತಾರೆ. ನೀನು ಆ ಹತ್ಯೆಗೆ ಗುರಿಯಾಗಬೇಡ, ಹತ್ಯೆ ಮಾಡಿದ ಪಾಪಕ್ಕೆ ಗುರಿಯಾಗಬೇಡ, ಅವಳನ್ನು ಕೈ ಬಿಡು. ಅವಳು ಸಾಯುವಾಗ ಅವಳು ಸಾಯ್ತಾಳೆ, ಅವಳೇನು ಶಾಶ್ವತ ಅಂತ ನಾನು ಹೇಳೋದಿಲ್ಲ. ಆದರೆ ಇವಳನ್ನು ಕೊಂದ ಮಾತ್ರಕ್ಕೆ ನೀನು ಅಜರಾಮರನಾಗ್ತಿ ಅಂತ ಮಾತ್ರ ತಿಳಿಯಬೇಡ. ಮನುಷ್ಯ ತಾನು ದೇಹವನ್ನು ಬಿಡ್ತಾನೆ, ಹೊಸ ದೇಹವನ್ನು ಹೊಂದ್ತಾನೆ, ಮುಂದಿನ ದೇಹದ ಮೇಲೆ ಕಾಲಿಟ್ಟೇ ಹಿಂದಿನ ದೇಹವನ್ನು ಬಿಡ್ತಾನಂತೆ. ಒಂದು ದೃಷ್ಟಾಂತ ಕೊಡ್ತಾರೆ, ಯಥಾ ತೃಣಜಲೂಕ, ಹುಲ್ಲಿನ ಮೇಲೆ ಕೆಲವು ಹುಳಗಳು ಓಡಾಡ್ತಿರ್ತದೆ, ಜಲೂಕ ಅಂತಂತಾರೆ. ಅವುಗಳು ಹೇಗೆ ಓಡಾಡ್ತವೆ ಅಂದರೆ, ಮುಂದಿನ ಹುಲ್ಲಿನ ಮೇಲೆ ಒಂದು ಹೆಜ್ಜೆ ಇಟ್ಟ ಮೇಲೆ ಹಿಂದಿನ ಹುಲ್ಲಿನ ಮೇಲಿನ ಕಾಲು ತೆಗೆದುಕೊಳ್ಳುತ್ತದೆ. ಇಲ್ಲದಿದ್ದರೆ ಅವಕ್ಕೆ ಆಶ್ರಯ ಸಿಗೋದಿಲ್ಲ, ನೆಲೆ ಸಿಗೋದಿಲ್ಲ. ಮುಂದೆ ಹೆಜ್ಜೆ ಇಟ್ಟು ಹಿಂದೆ ಹೆಜ್ಜೆ ತೆಗೀತದೆ. ಅದರಂತೆ ಜೀವ ಮತ್ತೊಂದು ದೇಹದೊಳಗೆ ಕಾಲಿಟ್ಟು ಹಿಂದಿನ ದೇಹದಿಂದ ಕಾಲು ತೆಗಿತಾನೆ. ಈ ದೇಹ ಶಾಶ್ವತ ಅಂತ ತಿಳಿದುಕೊಳ್ಳಬೇಡ, ಈ ದೇಹ ಹೋದರೆ ಮುಂದೆ ದೇಹ ಇಲ್ಲ ಅಂತ ತಿಳಿಯಬೇಡ. ಒಂದಿಲ್ಲ ಒಂದು ದೇಹ ಮನುಷ್ಯನಿಗಿರಲೇಬೇಕು. ಈ ದೇಹ ಬಿಡುವಾಗ ಅವನು ನರಕಕ್ಕೆ ಹೋಗ್ತಿದ್ರೆ ಯಾತನಾಮಯ ಶರೀರದೊಳಗೆ ಕಾಲಿಟ್ಟು ಈ ದೇಹದಿಂದ ಹೊರಗೆ ಹೋಗ್ತಾನೆ. ಸ್ವರ್ಗಕ್ಕೆ ಹೋಗುವವನಾಗಿದ್ದರೆ ಒಂದು ತೇಜೋಮಯವಾದ ದಿವ್ಯವಾದ ದೇಹದೊಳಗೆ ಕಾಲಿಟ್ಟು ಈ ದೇಹದಿಂದ ಕಾಲು ತೆಗಿತಾನೆ. ಅಥವಾ ಆ ಸ್ವರ್ಗ ನರಕಗಳನ್ನು ಅನುಭವಿಸಿ ಮತ್ತೆ ಮನುಷ್ಯ ದೇಹಕ್ಕೆ ಬರುವಾಗ ಮನುಷ್ಯ ದೇಹದೊಳಗೆ ಕಾಲಿಟ್ಟು ಹಿಂದಿನ ದಿವ್ಯ ದೇಹ ಅಥವಾ ನರಕದೊಳಗಿನ ಯಾತನಾ ದೇಹದಿಂದ ಕಾಲು ತೆಗೆದು ಮತ್ತೆ ಮನುಷ್ಯ ದೇಹಕ್ಕೆ ಬರ್ತಾನೆ. ಇದು ಚಕ್ರ, ಇದನ್ನು ಯಾರಿಗೂ ತಪ್ಪಿಸಲಿಕ್ಕಾಗುವುದಿಲ್ಲ. ಸ್ವಪ್ನೇ ಯಥಾ ಪಶ್ಯತಿ ದೇಹಮೀದೃಶಂ ಮನೋರಥೇನಾಭಿನಿವಿಷ್ಟಚೇತನಃ ದೃಷ್ಟಶ್ರುತಾಭ್ಯಾಂ ಮನಸಾನುಚಿಂತಯನ್ ಪ್ರಪದ್ಯತೆ ತತ್ಕಿಮಪಿ ಹ್ಯಪಸ್ಮೃತಿ. ಕನಸು ಕಾಣೋದು ಅಂದರೆ ಏನು? ನಾವೇನು ಮನಸ್ಸಿನಲ್ಲಿ ನಾನಾ ವಿಧವಾದ ವಿಚಾರಗಳನ್ನು ಮಾಡ್ತೇವೆ, ಚಿಂತನೆ ಮಾಡ್ತೇವೆ. ಈ ಜನ್ಮದೊಳಗೋ ಹಿಂದಿನ ಜನ್ಮದೊಳಗೋ ಏನೇನೋ ನೋಡಿರ್ತೇವೆ. ಇದೇ ಜನ್ಮದೊಳಗೆ ನೋಡಿರಬೇಕು ಅಂತಲ್ಲ, ಯಾವಾಗಲೋ ನೋಡಿದ್ದು, ಏನೋ ಕೇಳಿದ್ದು, ಮನಸ್ಸಿನೊಳಗೆ ವಿಚಾರ ಬಂದದ್ದು, ಅದೇ ಮನಸ್ಸಿನೊಳಗೆ ಭಾವನೆಯ ರೂಪದೊಳಗೆ, ಸಂಸ್ಕಾರದ ರೂಪದೊಳಗೆ ಇರುತ್ತದೆ. ಅದನ್ನೇ ನಾವು ಕನಸಿನಲ್ಲಿ ಕಾಣುತ್ತೇವೆ. ಬೆಳಗ್ಗೆ ಎದ್ದಾಗ ಅದು ಯಾವುದೂ ಇರುವುದಿಲ್ಲ. ಅದರಂತೆ ಅದು ಹೇಗೆ ನಶ್ವರ, ಅಶಾಶ್ವತ, ಅದರಂತೆಯೇ ಈ ಜನ್ಮಗಳು, ಈ ದೇಹಗಳು ಅಷ್ಟೇ ಅಶಾಶ್ವತ. ಹಿಂದಿನದು ನಮಗೆ ನೆನಪಿರುವುದಿಲ್ಲ. ಮರಣವಾದ ಮೇಲೆ ಹಿಂದೇನಾಗಿತ್ತು ಅಂತ ನೆನಪಿಲ್ಲದೆ ಮರೆತು ಹೋಗಿರ್ತೇವೆ. ಆದರೆ ಸ್ವಪ್ನದಲ್ಲಿಗೆ ನಾವು ನೋಡುವ ನಾನಾ ವಿಧವಾದ ದೇಹಗಳಂತೆ ಈ ದೇಹಗಳು ನಶ್ವರ. ಅದಕ್ಕೂ ಇದಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಅದೂ ತಾತ್ಕಾಲಿಕ, ಇದೂ ತಾತ್ಕಾಲಿಕವಾದದ್ದು. ಯತೋ ಯತೋ ಧಾವತಿ ದೈವಚೋದಿತಂ ಮನೋವಿಕಾರಾತ್ಮಕಮಾತ್ಮ ಪಂಚಸು ಗುಣೇಶು ಮಾಯಾರಚಿತೇಷು ದೇಹ್ಯಸೌ ಪ್ರಪದ್ಯಮಾನ ಸಹತೇನ ಜಾಯತೆ. ಒಂದು ತತ್ವವನ್ನು ಇಲ್ಲಿ ತಿಳಿಸ್ತಾನೆ ವಸುದೇವ. ಅದನ್ನು ಶ್ರೀಮದಾಚಾರ್ಯರು ಬಹಳ ಸುಂದರವಾಗಿ ತಿಳಿಸ್ತಾರೆ. ಮೂಲ ಶ್ಲೋಕಗಳನ್ನು ಓದಿದರೆ ನಮಗೆ ತಿಳಿಯುವುದಿಲ್ಲ. ಏನು? ಮನುಷ್ಯ ಸಾಯುವಾಗ ಏನೋ ಒಂದು ವಿಚಾರ ಮಾಡ್ತಾನೆ. ಏನು ವಿಚಾರ ಮಾಡ್ತಾನೆ ಹಾಗಾಗ್ತಾನೆ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಒಬ್ಬ ಜಡಭರತ ಅಂತ ಕಥೆ ಕೇಳ್ತೀರಿ ಪಂಚಮಸ್ಕಂಧದಲ್ಲಿ. ಜಡಭರತ ಇವನು ತಾನು ಸಾಯುವಾಗ, ಅರ್ಥಾತ್ ಭರತ ಚಕ್ರವರ್ತಿ ಹಿಂದಿನ ಜನ್ಮದಲ್ಲಿ ಸಾಯುವಾಗ ಚಿಗರೆಯನ್ನೇ ಸ್ಮರಣೆ ಮಾಡ್ತಾ ಸಾಯ್ತಾನಂತೆ. ಒಂದು ಚಿಗರೆಯನ್ನು ಸಾಕ್ತಾ ಇರ್ತಾನೆ, ಜಿಂಕೆಯ ಮರಿಯನ್ನು. ಅದನ್ನೇ ನೆನೆಸ್ತಾ ನೆನೆಸ್ತಾ ಸತ್ತದ್ದಕ್ಕೆ ಎರಡನೇ ಜನ್ಮ ಅವನಿಗೆ ಜಿಂಕೆಯ ಜನ್ಮನೇ ಬರ್ತದೆ. ಹೀಗೆ ಕಥೆಯನ್ನು ನಾವು ಕೇಳುತ್ತೇವೆ. ಹಾಗೆ ವಸುದೇವ ಹೇಳ್ತಾನೆ, ದೇವ ಅಥವಾ ಗಂಧರ್ವ ಅಥವಾ ಪಿತೃಗಳು ಅಥವಾ ಮನುಷ್ಯರು ಅಥವಾ ತಿರ್ಯಕ್ ಪ್ರಾಣಿಗಳು ಯಾವ ಯಾವ ವಿಧವಾದ ಯೋನಿಗಳ ಸ್ಮರಣೆಯನ್ನು ಮಾಡ್ತಾ ಮನುಷ್ಯ ಸಾಯ್ತಾನೆ, ಆ ವಿಧವಾದ ಯೋನಿಗಳಲ್ಲಿ ಅವನು ಹುಟ್ಟುತ್ತಾನೆ. ದೇವತ್ವದ ಸ್ಮರಣೆಯಲ್ಲಿ ಸತ್ತ ದೇವನಾಗಿ ಹುಟ್ಟುತ್ತಾನೆ.
ಅಸುರರ ಸ್ಮರಣೆಯನ್ನು ಮಾಡ್ತಾ ಸತ್ತ ಅಸುರ ಯೋನಿಯಲ್ಲಿ ಹುಟ್ಟುತ್ತಾನೆ. ಪ್ರಾಣಿಗಳನ್ನು ಸ್ಮರಣೆ ಅದಕ್ಕೆ ನಾಯಿಯನ್ನು ಭಾಳ ಸಾಕಬಾರ್ದು. ಜೊತೆಗೆ ನಾಯಿ ಇದ್ದರೆ ನಾಯಿಯನ್ನು ನೋಡ್ತಾ ನೋಡ್ತಾ ಅದನ್ನೇ ಸ್ಮರಣೆ ಮಾಡ್ತಾ ಏನೋ ಟಿಂಕು ಪಿಂಕು ಅಂತ ಹೆಸರಿಟ್ಟಿರ್ತಾರೆ. ಅದೇ ಹೆಸರನ್ನು ಹೇಳ್ತಾ ಹೇಳ್ತಾ ಸತ್ರೆ ಇವನು ಟಿಂಕು ಹಾಗೆ ಹುಟ್ಟುತ್ತಾನೆ. ಇದು ಭಾಗವತ ಹೇಳ್ತದೆ. ಆ ರೀತಿಯಾಗಿ ಮಾಡಬಾರ್ದು. ಯಾವುದನ್ನು ಸ್ಮರಣೆ ಮಾಡ್ತಾ ಮನುಷ್ಯ ಸಾಯ್ತಾನೆ ಆ ದೇಹವನ್ನು ಹೊಂದುತ್ತಾನೆ ಅಂತ ಬಹಳ ಮಹತ್ವದ್ದು. ಅದಕ್ಕಾಗೇನೆ ಮೊದಲಿನಿಂದಲೂ ಸಜ್ಜನರ ಸಹವಾಸ, ಸಾಯುವಾಗ ಸುತ್ತಮುತ್ತಲೂ ಸಜ್ಜನರ ಗುಂಪಿನ ಮಧ್ಯದೊಳಗಿರಬೇಕು. ಇದೆಲ್ಲ ಯಾಕೆ? ಪರೀಕ್ಷಿತರ